ನಮಸ್ಕಾರ ಸ್ನೇಹಿತರೆ, ನಾಗುಚಲಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ ನಮ್ಮ ಅತ್ತಿಗೆ ಜೊತೆಗೆ. ನಮ್ಮ ಅಮ್ಮಂಗೆ ಊಟ ತಗೊಂಡು. ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್, ನಡೆಯೋಕ್ಕಂತೂ ಆಗ್ತಾನೇ ಇಲ್ಲ. ಬಂಡೆ ಬೇರೆ ಎದುರುಗಡೆ, ಹತ್ತಕ್ಕಾಗ್ತಾ ಇಲ್ಲ ಬಂಡೆನ. ಇದು ತಿಪ್ಪೇಸ್ವಾಮಿ ಮಠ. ಇದ್ರ ಮುಂದೆಗಡೆನೆ ದೊಣೆ ಅಂತೇಳಿ. ಇದು ದೊಣೆಯಲ್ಲಿ ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ. ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ಮಾತ್ರ ಇದೆ. ನಮ್ಮ ಹೊಲ ಸಿಕ್ತು. ಸಪೋಟ ಗಿಡ ನೋಡಿ ಫ್ರೆಂಡ್ಸ್, ತುಂಬ ಸಪೋಟ ಇದೆ. ರಾಗಿ ಹೊಲ ಇದು. ನಮ್ಮಮ್ಮ ಸಪೋಟ ಕೊಟ್ಟರು ನನಗೆ ತಿನ್ನೋಕ್ಕೆ ಅಂತೇಳಿ. ಇದು ಅಂಜೂರ. ತುಂಬ ಹಣ್ಣು ಬಿಟ್ಟಿದೆ, ಆದರೆ ಹಣ್ಣು ಆಗ್ತಾನೆ ಇಲ್ಲ. ಕಾಯಾಗಿ ಹಂಗೆ ಉದುರೋಗುತ್ತೆ, ದಪ್ಪ ಆಗ್ತಾಯಿಲ್ಲ. ಏನು ತೊಂದರೆ ಅಂತ ಗೊತ್ತಿಲ್ಲ. ಇದು ಆಲ ತುಂಬ ಹೂ ಬಿಟ್ಟಿದೆ. ಬೇಸಿಗೆ ಕಾಲದಲ್ಲೇ ಹೂ ಬಿಡೋದಿದು. ಸ್ವಲ್ಪ ದೂರದಿಂದ ನೋಡಿದ್ರೆ ಇದು ಮಲ್ಲಿಗೆ ಹೂವಿನ ಥರ ಕಾಣಿಸುತ್ತೆ, ಆದರೆ ಸ್ಮೆಲ್ ಇಲ್ಲ ಅಷ್ಟೇ. ನಾನು ಸ್ಮೆಲ್ ನೋಡಿದೆ, ಆ ಹೂ ಮುಡ್ಕೊಳ್ಳೋಣ ಅಂಥೇಳಿ, ಆದರೆ ಸ್ಮೆಲ್ ಇರಲಿಲ್ಲ. ಮುಡ್ಕೊಂಡೆ. ಹುಣಸೆ ಹೂವು, ಸಪೋಟ ಕಿತ್ಕೊಂಡು ಟವಲಲ್ಲಿ ಹಾಕ್ಕೊಂಡು ಇನ್ನು ಸ್ವಲ್ಪ ದೂರದಲ್ಲೇ ಹೊಲ ಐತೆ. ಆ ಹೊಲದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮಪ್ಪ ನವಿಲು ಓಡ್ಸೋಕ್ಕೆ ಅಂತೇಳಿ ಇಲ್ಲಿ ಕಡ್ಡಿ ಮಡಿಕೊಂಡಿರ್ತಾರೆ. ಇಲ್ಲಿ ನವಿಲು ಕಾಟ ತುಂಬ ಇರುತ್ತೆ. ಇದು ಜೋಪಿದು, ಎನಿ ಟೈಮ್ ನೀರು ಇದ್ದೇ ಇರುತ್ತೆ. ಇದು ಜಾಲಿ ಗಿಡ. ಆಗಿನ ಕಾಲದವರು ಕಿವಿ ಮೂಗು ಚುಚ್ಚಿಸ್ಕೊಳ್ಳೋದಕ್ಕೆ ಇದನ್ನೇ ಉಪಯೋಗಿಸ್ತಿದ್ದು. ನಾವೆಲ್ಲ ಇದರಲ್ಲೇ ಕಿವಿ ಮೂಗು ಚುಚ್ಚಿಸ್ಕೊಂಡಿರೋದು. ಯಾವ ಹಾಸ್ಪಿಟ್ಲು ಇಲ್ಲ, ಯಾವ ಜ್ಯುವೆಲ್ರಿ ಶಾಪು ಇಲ್ಲ. ನನ್ನ ಮಗ ಸೌದೆ ತಗೊಂಡು ಮನೆ ಹತ್ರ ಹೋಗ್ತಾವನೆ. ಹಳ್ಳಿ ಕಟ್ಟೆ ಬಂತು. ಸೊ ಅಶ್ವತ್ಥನ ಕಟ್ಟೆಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂಥೇಳಿ ನಾನು ತಂದಿರೋ ಅಂಥ ಟವಲ್ನ ಇಲ್ಲಿ ಬಿಲ್ಪತ್ರೆ ಗಿಡದ ಹತ್ರ ಇಟ್ಟೆ. ಇದು ಬಿಲ್ಪತ್ರೆ ಗಿಡ. ನಮಸ್ಕಾರ ಮಾಡ್ಕೊಂಡೆ. ಪ್ರತಿಯೊಂದು ಹಬ್ಬದಲ್ಲೂ ಈ ಅಶ್ವತ್ಥನ ಕಟ್ಟೆಗೆ ಪೂಜೆ ಮಾಡ್ತಾನೆ ಇರ್ತಾರೆ. ನಮ್ಮಮ್ಮ ಅಂತೂ ಪ್ರತಿ ವಾರನೂ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ಅಡಗಿರೋ ಅಂಥ ಹಳ್ಳಿ ಮರಕ್ಕೆ ನಾನು ಕೈ ಮುಕ್ಕೊಂಡೆ. ಮುಂದೆ ನಾಗರು ಕಲ್ಲಿದೆ, ದಿಗ್ಬಂಧನ ಮಾಡಿಸಿರೋ ಅಂಥದ್ದು. ಅದಕ್ಕೂ ಸಮೇತ ಕೈ ಮುಗ್ದು, ಹಾಗೆ ಬೇವಿನ ಮರಕ್ಕೂ ಸಮೇತ ಕೈ ಮುಕ್ಕೊಂಡು ಬಾಯಾರಿಕೆ ಆಯಿತು. ಅಲ್ಲಿ ಪೈಪಲ್ಲಿ ನೀರು ಬರ್ತಾಯಿತ್ತು. ನೀರು ಕುಡಿಯೋಣ ಅಂಥೇಳಿ ನೀರು ಕುಡಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.